ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ನ್ಯಾಯವಾದಿಗಳ ಸಂಘ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಗಳ ವತಿಯಿಂದ ಅರೆಕಾಲಿಕ ಸ್ವಯಂ ಸೇವಕರಿಗೆ ಅಭಿಶಿಕ್ಷಣ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಇತರ ಅಧಿಕಾರಿ ವರ್ಗದವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಹಾಗೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಅರೆಕಾಲಿಕ ಶಿಕ್ಷಣ ತರಬೇತಿಯನ್ನು ಈಗಾಗಲೇ ಝೂಮ್ ಹಾಗೂ ಇತರ ತರಬೇತಿಯೊಂದಿಗೆ ಮಾಹಿತಿಯನ್ನು ಪಡ್ಕೊಂಡಿರುವಂತಹ ಎಲ್ಲ ಸೆಲೆಕ್ಟ್ ಆದಂತಹ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ ಹಾಗೂ ವಿವಿಧ ಯೋಜನೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಅನುಭವವಿರುವಂತಹ ಸಮಾಜ ಸೇವೆಯಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಆಸಕ್ತಿಯನ್ನು ಹೊಂದಿರುವಂತಹ ಪ್ರತಿಯೊಬ್ಬರೂ ಕೂಡ ನಾವೆಲ್ಲರೂ ಇವತ್ತು ಹಾಜರಾಗಿದ್ದೀವಿ. ಈ ಒಂದು ಕಾರ್ಯಾಗಾರದ ತರಬೇತಿ ಕಾರ್ಯಾಗಾರದಲ್ಲಿ ನುರಿತ ಉಪನ್ಯಾಸವನ್ನು ನೀಡಲಿಕ್ಕೆ ನಮ್ಮ ಜೊತೆ ಉಪನ್ಯಾಸಕ ವರ್ಗದವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ಈ ತರಬೇತಿ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಲಿಕ್ಕಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಾಗಾರವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ನಿಮ್ಮಂತವರು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. समप्रभं निर्विघ्नं कुरु मे देव सर्वकार्येषु सर्वदा मोदनन्दिते निनगे गणनाथ देव वन्दिते निनगे गणनाथ मोदनन्दिते निनगे गणनाथ देव वन्दिते निनगे गणनाथ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನ ಕಳೆ ಗಣನಾಥ ದೇವ ವಂದಿತೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯ ಗಣನಾಥ ದೇವ ವಂದಿತೆ ನಿನಗೆ ಗಣನಾಥ ಪಿಪಿಟಿ ಇದೆ ಇದರಲ್ಲಿ ಮೊದಲೊಂದಿತೆ ನಿನಗೆ ಗಣನಾಥ ದೇವ ಇದು ಪ್ರಿಂಟ್ ತಕ್ಕೊಡಕ್ಕೆ ಹೇಳ್ತೀರಾ ಆಮೇಲೆ ಸೆಷನ್ ಮುಗಿದ್ಮೇಲೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಸಂದರಣದಲ್ಲಿ ದೇವ ಗಣನಾಥ ಮೊದಲೊಂದಿತೆ ನಿನಗೆ ಗಣನಾಥ ಮಂಗಳ ಮೂರ್ತಿ ಗುರು ರಂಗವಿಠಲನ ಪಾದ ಹಿಂಗದೆ ಭಜಿಪೆ ನಿನಗೆ ಗಣನಾಥ ಹಿಂಗದೆ ಭಜಿಪೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ. ಧನ್ಯವಾದಗಳು. ಸೃಷ್ಟಾಂಗವಾಗಿ ಹಾಡುವುದರ ಮೂಲಕ ಗಣಪನನ್ನು ನೆನೆಯುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ವಿನಂತ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲಾ ಗೌರವಾನ್ವಿತರನ್ನ ಸ್ವಾಗತಿಸಬೇಕಾಗಿ ಮಕ್ಕಳ ಸಹಾಯವಾಣಿಯ ಸಂಯೋಜಕರಾದ ಪರಶುರಾಮ್ ಅವರಿಗೆ ಕೇಳ್ಕೊಳ್ತೇನೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ, ಜಿಲ್ಲಾ ನ್ಯಾಯವಾದಿಗಳ ಸಂಘ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ದಿನ ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವೆಗಳ
ಸಮಿತಿಗಳ ಅರೆಕಾಲಿಕ ಸ್ವಯಂ ಸೇವಕರಿಗೆ ಅಭಿಶಿಕ್ಷಣ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಜೊತೆ ಇರುವಂತಹ ಶ್ರೀ RK.J.N.M. ಮಹಾಸ್ವಾಮೀಜಿ, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪುಷ್ಪವನ್ನು ನೀಡೋದ್ರ ಮೂಲಕ ಸ್ವಾಗತವನ್ನು ಬಯಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ವಾಗತ ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀಮತಿ ವೈಶಾಲಿ ಎನ್ಎಲ್, ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತವಿದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರತಕ್ಕಂತಹ ಶ್ರೀಮತಿ ಸರಸ್ವತಿ KM, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಇವರಿಗೆ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಹಾಗೆ ಮತ್ತೊಬ್ಬ ಗೌರವಾನ್ವಿತ ಉಪಸ್ಥಿತರಿರ್ತಕ್ಕಂತಹ ಶ್ರೀ ಎನ್ ದೇವೇಂದ್ರಪ್ಪ, ಗೌರವಾನ್ವಿತ ಅಧ್ಯಕ್ಷರು, ಜಿಲ್ಲಾ ವಕೀಲರ ಸಂಘ ಶಿವಮೊಗ್ಗ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತಗಳು. ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಗೌರವ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ DN ಆಲಸಿದ್ದಪ್ಪ, ವಕೀಲರು ಹಾಗೂ ಸದಸ್ಯರು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೊಬ್ಬ ಗೌರವ ಉಪಸ್ಥಿತರಾಗಿರ್ತಕ್ಕಂತಹ ಶ್ರೀಯುತ KC ಬಸವರಾಜಪ್ಪ, ಡೈರೆಕ್ಟರ್, ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಚೇಂಜ್ ಟ್ರಸ್ಟ್ ಶಿವಮೊಗ್ಗ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ PP ಹೆಗಡೆ, ವಕೀಲರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಎಲ್ಲರ ಪರವಾಗಿ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಮತ್ತೊಬ್ಬ ಮುಖ್ಯ ಉಪಸ್ಥಿತರಾಗಿರ್ತಕ್ಕಂತಹ ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಶ್ರೀನಿವಾಸ್ ಬಾಬು M, ವಕೀಲರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಪರವಾಗಿ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತರಬೇತಿಯನ್ನು ಪಡೆಯಲು ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ತರಬೇತುದಾರರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಶಿವಮೊಗ್ಗದ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಂದು ಎಲ್ಲರ ಪರವಾಗಿ ತುಂಬಿದ ಸ್ವಾಗತಗಳು. ಸ್ವಾಗತವನ್ನು ನೆರವೇರಿಸಿಕೊಟ್ಟಂತಹ ಪರಶುರಾಮ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ RK.J.M. ಮಹಾಸ್ವಾಮೀಜಿ, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಇವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲಾ ಅತಿಥಿ ಗಣ್ಯರು ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ.
ಉದ್ಘಾಟನೆಯನ್ನು ನೆರವೇರಿಸಿದಂಥ ಗೌರವಾನ್ವಿತರಿಗೆ ಧನ್ಯವಾದಗಳು. ಈಗ ಗೌರವಾನ್ವಿತರು ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಕೇಳ್ತೇವೆ. ಗಣೇಶ ಎಲ್ಲರಿಗೂ ಶುಭ ದಿನ. ಈ ದಿನ ನಮ್ಮೆಲ್ಲರಿಗೂ ಸಹ ತಿಳಿದಿರುವಂತೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಸಮಾಜ ಪರಿವರ್ತನಾ ಟ್ರಸ್ಟು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಈ ಅಭಿರಕ್ಷಣ ತರಬೇತಿ ಕಾರ್ಯಕ್ರಮವನ್ನು ಅರೆಕಾಲಿಕ ಸ್ವಯಂ ಸೇವಕರಿಗಾಗಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ವೈಶಾಲಿ ML, ಗೌರವಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿರುವಂತಹ ಶ್ರೀಮತಿ ಸರಸ್ವತಿ KM, ಸದಸ್ಯ ಕಾರ್ಯದರ್ಶಿಗಳೇ, N ದೇವೇಂದ್ರಪ್ಪ, ಗೌರವಿತ ಅಧ್ಯಕ್ಷರು, ಜಿಲ್ಲಾ ವಕೀಲರ ಸಂಘ ಶಿವಮೊಗ್ಗ ಇವರೇ, DN ಆಲ್ಸಿದ್ದಪ್ಪನವರೇ, ವಕೀಲರು ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರೇ, ಬಸವರಾಜಪ್ಪನವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಅರೆಕಾಲಿಕ ಸ್ವಯಂ ಸೇವಕರೇ, ಪತ್ರಿಕಾ ಮಾಧ್ಯಮದವರೇ, ಇತರ ಎಲ್ಲ ಗಣ್ಯಮಾನ್ಯರೇ, ಮುಖ್ಯವಾಗಿ ನಾನು ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಇಚ್ಛೆ ಪಡ್ತೀನಿ. ಈ ಒಂದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಅಸ್ತಿತ್ವದಲ್ಲಿರುತ್ತೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಸ್ತಿತ್ವದಲ್ಲಿ ಇರುತ್ತೆ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ನೋಡೋದಾದರೆ ತಾಲೂಕು ಕಾನೂನು ಸೇವಾ ಸಮಿತಿ ಅನ್ನೋದು ಅಸ್ತಿತ್ವದಲ್ಲಿ ಇರುತ್ತೆ. ಇವೆಲ್ಲವುಗಳ ಮುಖ್ಯ ಉದ್ದೇಶ ಅಂದರೆ ಲೀಗಲ್ ಲಿಟ್ರಸಿ, ಅಂದರೆ ಕಾನೂನಿನ ಬಗ್ಗೆ ಅರಿವನ್ನು ಜನಸಾಮಾನ್ಯರಿಗೆ ಕೊಡುವುದು ಮತ್ತು ಅರ್ಹ ವ್ಯಕ್ತಿಗಳಿಗೆ ನಾವು ಕಾನೂನಿಗೆ ಸಂಬಂಧಪಟ್ಟಂತೆ ಅವರಿಗೆ ಉಚಿತವಾದಂತಹ ಸೇವೆಯನ್ನು ಕೊಡೋದು ಮತ್ತು ಅವರಿಗೆ ಕಾನೂನಿನ ಬಗ್ಗೆ ಸಲಹೆಗಳನ್ನು ಕೊಡೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಮತ್ತು ಈ ನಿಟ್ಟಿನಲ್ಲಿ ನಾವು ನಿಮಗೆ ಗೊತ್ತಿದೆ, ಕಾನೂನು ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ಆಸೋಟಾಗಿರುತ್ತೆ. ನಾವು ಕಾನೂನನ್ನು ಎಲ್ಲರೂ ಸಹ ಓದೋದಕ್ಕಾಗಲ್ಲ, ಪದವಿಯನ್ನು ಪಡೆಯೋದಕ್ಕಾಗಲ್ಲ. ಆದರೆ ನಾವು ಭಾರತದ ಪೌರರಾಗಿ, ನಾಗರಿಕರಾಗಿ ನಮಗೆ ಅತ್ಯಂತ ಅಗತ್ಯವಾಗಿರುವಂತಹ ಕಾನೂನುಗಳ ಬಗ್ಗೆ ಅರಿವನ್ನು ಪಡೆಯುವುದು ಅತ್ಯಂತ ಅಗತ್ಯ. ಈ ನಿಟ್ಟಿನಲ್ಲಿ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಕೆಲಸವನ್ನು ಮಾಡ್ತಾ ಇದೆ. ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಜೊತೆಯಲ್ಲಿ ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದೆ. ಮತ್ತು ನಾನು ಈಗಾಗಲೇ ಹೇಳಿದಂತೆ ಲೀಗಲ್ ಏಡ್ ಅಂದರೆ ನಾವು ಅರ್ಹ ವ್ಯಕ್ತಿಗಳಿಗೆ, ಅಂದರೆ 1 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ಮತ್ತು ಮಕ್ಕಳಿಗೆ, ಮಹಿಳೆಯರಿಗೆ, ಸಂತ್ರಸ್ತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಇತರ ಎಲ್ಲ ಅರ್ಹ ವ್ಯಕ್ತಿಗಳಿಗೂ ಸಹ ನಾವು ಕಾನೂನಿಗೆ ಸಂಬಂಧಪಟ್ಟಂತೆ ನಾವು ಉಚಿತವಾದಂಥ ಕಾನೂನ ಒಂದು ಸೇವೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಅದರ ಜೊತೆಯಲ್ಲಿ ನಾವು ಲೀಗಲ್ ಏಡ್ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲಿ ಯಾರೇ ವ್ಯಕ್ತಿ ಬಂದು ಅಲ್ಲಿ ತಮಗೆ ಕಾನೂನಿನ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಮತ್ತು ಗೊಂದಲಗಳಿದ್ದರೆ ಬಂದು ಅದನ್ನು ನಿವಾರಣೆಗಳನ್ನು ಮಾಡ್ಕೋಬೋದು. ಅವರು ಮುಕ್ಕಟ್ಟಿಯಾಗಿ ನಿಮಗೆ ಸಲಹೆಗಳನ್ನು, ಸೂಚನೆಗಳನ್ನು ಕೊಡ್ತಾರೆ. ಮತ್ತು ನಿಮಗೆ ಅಗತ್ಯ ಬಿದ್ದರೆ ಈ ಕಾನೂನಿನ ಒಂದು ಸೇವೆಯನ್ನು ಸಹ ಮುಕ್ಕಟ್ಟಿಯಾಗಿ ಕೊಡಲಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮತ್ತು ನಿಮಗೆ ಗೊತ್ತೇ ಇದೆ, ನಮ್ಮ ಒಂದು ಕಾನೂನಿಗೆ ಮೂಲ ಅಥವಾ ಅದೇನು ಫೌಂಡೇಶನ್ ಅಂತ ಕರಿತೀವಿ ಅದು ನಮ್ಮ ಸಂವಿಧಾನ. ಸಂವಿಧಾನದ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರೂ ಕಮ್ಮಿನೇ ಇರುತ್ತೆ. ಆದರೆ ಅದರ ಒಂದು ಅರಿವು ಅನ್ನೋದು
ಅತ್ಯಂತ ಅಗತ್ಯ. ನಿಮಗೆ ಗೊತ್ತಿದೆ, ಪ್ರತಿಯೊಂದು ಕಾನೂನುಗಳನ್ನು ಸಹ ಶಾಸಕರನ್ನು ರೂಪಿಸಬೇಕಾದ್ರೆ ಈ ಒಂದು ಸಂವಿಧಾನದ ಚೌಕಟ್ಟಿನಲ್ಲೇ ಅದು ರೂಪಿಸಬೇಕಾಗುತ್ತೆ. ಮತ್ತು ಕಾರ್ಯಾಂಗ ಅವುಗಳನ್ನು ಕಾರ್ಯಗತಗೊಳಿಸುತ್ತೆ ಮತ್ತು ನ್ಯಾಯಾಂಗ ಅವುಗಳನ್ನು ಅರ್ಥೈಸುತ್ತೆ. ಅಂದರೆ ಒಂದು ವೇಳೆ ಕಾನೂನುಗಳು ಈ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಇಲ್ಲ ಅಂದರೆ ಅದನ್ನು ನ್ಯಾಯಿಕ ವಿಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಮೂಲಕ ಅವುಗಳನ್ನು ಸ್ಟಕ್ ಡೌನ್ ಮಾಡುವಂತಹ ಅಧಿಕಾರವನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡಲಾಗಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ನಮ್ಮ ಭಾರತದ ಸಂವಿಧಾನದಲ್ಲಿ ಮುಖ್ಯವಾಗಿ ನಾವು ಪ್ರಿಯಾಂಬಲ್ ಅಥವಾ ಈ ಮುನ್ನುಡಿಯನ್ನು ಕಾಣ್ತೀವಿ. ಅದನ್ನು ಮುಖ್ಯವಾಗಿ ನೆಹರು ಅವರು ಕೊಡ್ತಾರೆ. ಭಾರತ ಸಂವಿಧಾನಕ್ಕೆ ನೆಹರು ಅವರು ಆ ಒಂದು ಮುನ್ನುಡಿಯನ್ನು ಬರೀತಾರೆ. ಮತ್ತು ಅದರಲ್ಲಿ ಆರ್ಟಿಕಲ್ 42ನ ತಿದ್ದುಪಡಿ ಮಾಡಿ ಅನಂತರ ಅವರು ಸೋಷಿಯಲಿಸ್ಟಿಕ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಅನ್ನುವಂಥ ಮುಖ್ಯವಾದಂಥ ಪದಗಳನ್ನಾಗಿ ಬರೆಯಲಾಗುತ್ತದೆ. ಮತ್ತು ಈ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದಂಥ ಅಂಶ ಅಂದರೆ ಅದರಲ್ಲಿ ಭಾರತದ ಪ್ರಜೆಗಳಾದ ನಾವುಗಳು ಅನ್ನುವಂಥ ಒಂದು ಅಂಶದಿಂದ ಪ್ರಾರಂಭ ಆಗಿ ಈ ಒಂದು ಸಂವಿಧಾನವನ್ನು ನಾವೇ ನಮಗೆ ಆಜ್ಞಾರ್ಪಣೆ ಮಾಡಿಕೊಂಡಿದ್ದೇವೆ ಅಂತ ಬರುತ್ತೆ. ಅಂದರೆ ಇಲ್ಲಿ ಸಾರ್ವಭೌಮರು ಅಥವಾ ಈ ಒಂದು ಪರಮಾಧಿಕಾರ ಯಾರ ಹತ್ರ ಇದೆ ಅಂದರೆ ಪ್ರಜೆಗಳಲ್ಲಿದೆ. ಅಂದರೆ ಪ್ರಜೆಗಳು ಅದನ್ನು ಯಾವ ರೀತಿ ಚಲಾಯಿಸ್ತಾರೆ ಅಂದರೆ ಓಟ್ ಹಾಕುವ ಮೂಲಕ ಅದನ್ನು ಚಲಾಯಿಸ್ತಾರೆ. ಹಾಗಾಗಿ ನಾವು ನಮ್ಮ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಹೆಚ್ಚು ಎಚ್ಚರಿಕೆಯಿಂದ ನಾವು ಆ ಓಟನ್ನು ಹಾಕುವ ಮೂಲಕ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಅತ್ಯಂತ ಅಗತ್ಯ. ಆ ನಿಟ್ಟಿನಲ್ಲಿ ಆ ಒಂದು ಪರಮಾಧಿಕಾರ ನಿಮ್ಮಲ್ಲೇ ಇರುತ್ತೆ, ಅದನ್ನು ಸರಿಯಾದ ರೀತಿ ಬಳಕೆ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ನಿಮಗೆ ಗೊತ್ತಿದೆ, ಭಾರತದ ಸಂವಿಧಾನದಲ್ಲಿ ಪ್ರತಿಯೊಂದು ಅಂಶಗಳು ಇದೆ. ಅಂದರೆ ನಮ್ಮ ಭಾರತ ಸಂವಿಧಾನದ ಲಿಖಿತ ಸಂವಿಧಾನ ನಮ್ಯ ಅನಮ್ಯ ಸಂವಿಧಾನ ಆಗಿರುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡೋದು ಸಹ 3 ವಿಧಾನಗಳಲ್ಲಿ ಬರುತ್ತೆ. ಸರಳವಾಗೂ ಇರುತ್ತೆ, ಕಠಿಣವಾಗಿಯೂ ಇರುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೆಲವೊಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ತಿದ್ದುಪಡಿ ಮಾಡಬೇಕು ಅನ್ನೋದು ಮೂಲಕ ಅದು ಡಿಪೆಂಡ್ ಆಗುತ್ತೆ. ಇಡೀ ವಿಶ್ವದಲ್ಲೇ ನೋಡೋದಾದರೆ ಪದೇ ಪದೇ ಸಂವಿಧಾನ ತಿದ್ದುಪಡಿ ಮಾಡಿರುವಂತಹ ಒಂದು ದೇಶ ಅಂದರೆ ಭಾರತವೇ ಅಂತ ಹೇಳಬೇಕಾಗುತ್ತೆ. ಸುಮಾರು 120ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಮಾಡಲಾಗಿದೆ. ಅಮೆರಿಕದ ಸಂವಿಧಾನವನ್ನು ನಾವು ನೋಡೋದಾದರೆ ಅದರಲ್ಲಿ ಇರೋದು ಬರೀ 7 ಆರ್ಟಿಕಲ್. ಅದರಲ್ಲಿ ಅಮೆಂಡ್ಮೆಂಟ್ ಆಗಿರೋದು ಸಹ ಅತ್ಯಂತ ಕಡಿಮೆ. ನಾವು ಬ್ರಿಟನ್ನಲ್ಲಿ ನೋಡೋದ್ರೆ ಸಂವಿಧಾನವೇ ಇಲ್ಲ. ಅದರಲ್ಲಿ ಎಲ್ಲ ರೂಢಿಗಳು ಏನು ಕಸ್ಟಮ್ಸ್ ಬರುತ್ತೋ ಅದರ ಮೇಲೆ ಅವರು ಎಲ್ಲವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿ ವಿವಾದವೂ ಸಹ ಅಲ್ಲಿ ಬಂದಿಲ್ಲ. ನಮ್ಮಲ್ಲಿ ಸಂವಿಧಾನ ಇದ್ದು ಅದನ್ನು ಪದೇ ಪದೇ ಈ ಒಂದು ಸಮಯಕ್ಕೆ ತಕ್ಕಂತೆ ತಿದ್ದುಪಡಿಯನ್ನು ಮಾಡಿಕೊಳ್ತಾ ಹೋಗ್ತಾ ಇದ್ದೀವಿ. ಅದರ ಅವಶ್ಯಕತೆಯೂ ಸಹ ಇದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಆದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಏನಂತ ಕರಿತೀವೋ ಅದನ್ನು ಮಾತ್ರ ತಿದ್ದುಪಡಿ ಮಾಡಬಾರ್ದು ಅಂತ ಅನೇಕ ತೀರ್ಪುಗಳನ್ನು ನಾವು ನೋಡ್ಬೋದು. ಅದೇ ನಿಮ್ಗೆ ಗೊತ್ತಿದೆ, ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು. ಮೊದಲು 7 ಮೂಲಭೂತ ಹಕ್ಕುಗಳಿದ್ದೋ, ಈಗ 6 ಮೂಲಭೂತ ಹಕ್ಕುಗಳಿದೆ. ಅದರಲ್ಲಿ ಒಂದು ಆಸ್ತಿ ಹಕ್ಕು, ಅದನ್ನು ರಿಪೀಲ್ ಮಾಡಿಕೊಳ್ಳಲಾಗಿದೆ. ಆದರೆ ಈಗ ಅದು ಫಂಡಮೆಂಟಲ್ ರೈಟ್ ಆಗಿಲ್ಲ, ಆದರೆ ಅದು ಲೀಗಲ್ ರೈಟ್ ಆಗಿ ಉಳಿದಿದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅದರ ಕೆಳಗಡೆ ಇದು ಇಲ್ಲ ನಮ್ಮ ಭೂಮಿ, ಹೀಗಾಗಿ ನಾವು ಅದು ಕೊಡೋದಿಲ್ಲ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಸರ್ಕಾರ ಎನ್ಫೋರ್ಸ್ ಮಾಡ್ಬೋದು, ಸಾರ್ವಜನಿಕ ಉದ್ದೇಶಕ್ಕಾಗಿ ಅದನ್ನು ಪಡ್ಕೋಬಹುದು. ಆದರೆ ನೀವು ಇಲ್ಲ ಅದು ತಪ್ಪು ಅನ್ನೋದು ಯಾರು ನೀವು ಬೇಕಾದ್ರೆ ನ್ಯಾಯಾಲಯದಲ್ಲಿ ಅದನ್ನು ಚಾಲೆಂಜ್ ಮಾಡಬಹುದು. ಅದನ್ನು ಕೋರ್ಟು ನಿರ್ಧಾರ ಮಾಡುತ್ತೆ. ಮತ್ತು ನಿಮಗೆ ಗೊತ್ತಿದೆ, ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ನಾವು ಬರೀ ಮೂಲಭೂತ ಹಕ್ಕುಗಳನ್ನು ಹೊಂದಿದ್ರೆ ಸಾಲದು, ನಮಗೆ ಮೂಲಭೂತ ಕರ್ತವ್ಯಗಳನ್ನು ಕೊಡಲಾಗಿದೆ. ನಾವು ರಾಷ್ಟ್ರ ಧ್ವಜಕ್ಕಾಗಿರ್ಬೋದು, ರಾಷ್ಟ್ರ ಲಾಂಛನಕ್ಕಾಗಿರ್ಬೋದು, ರಾಷ್ಟ್ರ ಗೀತೆಗಾಗಿರಬೇಕು, ಅದಕ್ಕೆಲ್ಲವಕ್ಕೂ ಸಹ ನಾವು ಗೌರವವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ
ಇದಕ್ಕೆ ಅವಮಾನವನ್ನು ಮಾಡಿದ್ರೆ ಇದಕ್ಕೆ ಒಂದು ಕಾಯ್ದೆಯೇ ಇದೆ. ಅದರ ಅಡಿಯಲ್ಲಿ ನಾವು ಶಿಕ್ಷೆಗೆ ಒಳಗಾಗಬೇಕಾಗುತ್ತೆ. ಮತ್ತು ನಮ್ಮ ಪ್ರಕೃತಿ ಮತ್ತು ನಮ್ಮ ಒಂದು ಈ ಏನು ಮಾನ್ಯುಮೆಂಟ್ಸ್ ಅಂತ ಕರಿತೀವೋ, ಈ ಪುರಾತತ್ವ ಕಾಲದಿಂದ ಬಂದಿರುವಂಥದ್ದು, ಅದನ್ನೆಲ್ಲವೂ ಸಹ ನಾವು ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಪ್ರಾಣಿ ಪಕ್ಷಿಗಳು, ಕಾಡು, ಪ್ರತಿಯೊಂದು ಸಹ ನಾವು ರಕ್ಷಣೆಯನ್ನು ಮಾಡಬೇಕಾಗುತ್ತದೆ. ಮತ್ತು ಮಹಿಳೆಯರಿಗೆ ಗೌರವ ಕೊಡಬೇಕಾಗುತ್ತದೆ. ಅದು ಸಾಮಾನ್ಯವಾಗಿ ನಾವು ಏನು ಎಲ್ಲ ಅಂಶಗಳು ಸೂಕ್ತ ಅಂತ ಅಂತೀವೋ ಅದೆಲ್ಲವನ್ನೂ ಸಹ ಇದೊಂದು ಕರ್ತವ್ಯ ಅಂತ ಹೇಳಬೇಕಾಗುತ್ತೆ. ಆ ಎಲ್ಲ ಈ ಒಂದು ಕರ್ತವ್ಯಗಳು ಸಹ ನಮ್ಮ ಈ ಸಂವಿಧಾನದಲ್ಲಿ ಅವು ಅಡಕವಾಗಿದೆ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಹಕ್ಕಾಗಿರ್ಬೋದು, ಕರ್ತವ್ಯ ಆಗಿರ್ಬೋದು, ಮುಂದಿನಿಂದ ಎರಡು ಮುಕ್ಕಳಿದ್ದಂತೆ ಇಲ್ಲ ನಮಗೆ ಹಕ್ಕಿದೆ ಅನ್ನೋದೇ. ಆದರೆ ನೀವು ಇನ್ನೊಬ್ಬರಿಗಿರುವಂಥ ಹಕ್ಕನ್ನು ನೀವು ಗೌರವ ಮಾಡಲೇಬೇಕಾಗುತ್ತೆ, ಅದಕ್ಕೆ ಗೌರವಿಸಬೇಕಾಗುತ್ತೆ. ಅವಾಗೇ ನಿಮ್ಮ ಹಕ್ಕಿಗೆ ಒಂದು ಬೆಲೆಯನ್ನು ತಂದುಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಪರಸ್ಪರ ಗೌರವ ಕೊಟ್ಟಾಗ ನಿಮ್ಮ ಹಕ್ಕನ್ನು ನೀವು ಅನುಭವಿಸ್ಬೋದು. ಅದೇ ರೀತಿ ಬೇರೆಯವರ ಹಕ್ಕನ್ನು ಅವರು ಸಹ ಅನುಭವಿಸ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಹೇಳ್ಬೇಕಾದ್ರೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ನೋಡೋದಾದ್ರೆ ಇದರಲ್ಲಿ ಅಂದರೆ ಸಮಾಜಕ್ಕೆ ಅನುಕೂಲವಾದಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸರ್ಕಾರ ಅನುಕೂಲಬೇಕಾಗುತ್ತೆ ಅಂತಲೇ ಹೇಳುತ್ತೆ. ಅದು ಇದನ್ನು ಲೀಗಲ್ಲಾಗಿ ನಾವು ಎನ್ಫೋರ್ಸ್ ಮಾಡೋಕ್ಕೆ ಬರಲ್ಲ. ಕೋರ್ಟ್ ಹೋಗಿ ಅದನ್ನ ಇಲ್ಲ ಇದೇ ರೀತಿ ಮಾಡೋದಕ್ಕೆ ಸರ್ಕಾರ ಅಂತ ಹೇಳೋಕ್ಕೆ ಬರೋದಿಲ್ಲ. ಹಿಂದೆ ನಿಮಗೆ ಗೊತ್ತಿದೆ, ಪೊಲೀಸ್ ರಾಜ್ಯಗಳಾಗಿತ್ತು. ಅಂದರೆ ಅದರ ಉದ್ದೇಶ ಬರೀ ಇಷ್ಟೇ, ಅಂದರೆ ರಕ್ಷಣೆ, ಪ್ರಜೆಗಳ ರಕ್ಷಣೆ ಮಾಡೋದಷ್ಟೇ ರಾಜ್ಯದ ಉದ್ದೇಶ ಆಗಿತ್ತು. ಅನಂತರ ಕಾಲ ಬದಲಾಗಿದೆ. ಈಗ ಕಲ್ಯಾಣ ರಾಜ್ಯಗಳು ಅಂದರೆ ಪ್ರಜೆಗಳ ಹಿತಾಸಕ್ತಿಗೆ ಅನುಗುಣವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಳ್ತಾ ಇದೆ. ಅದನ್ನು ಅದು ಕಾರ್ಯಗತಗೊಳಿಸ್ತಾ ಇದೆ. ಹಾಗಾಗಿ ಅವೆಲ್ಲ ಒಂದು ಬೇಸಿಸ್ ನೋಡೋದಾದರೆ ನಾವು ಈ ರಾಜ್ಯ ನಿರ್ದೇಶಕ ತತ್ವಗಳೇ ಆಗಿವೆ ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಮತ್ತು ಈಗಿನ ನೀವು ಎಲ್ಲರೂ ಸಹ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಎಲ್ಲರೂ ಸಹ ಉತ್ಸುಕರಾಗಿ ಬಂದಿದ್ದೀರಾ. ನಿಮ್ಮೆಲ್ಲರೂ ಸಹ ನಾನು ಮೊದಲಿಗೆ ವಂದನೆಯನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ನೀವು ನಮ್ಮ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ನೀವು ನಿಸ್ವಾರ್ಥವಾಗಿ ಮತ್ತು ಯಾವುದೇ ರೀತಿ ಏನೋ ಒಂದು ನಮಗೆ ಫಲ ಬೇಕು ಅನ್ನೋದನ್ನು ಬಯಸದೆ ಸಮಾಜ ಸೇವೆಯನ್ನು ಮಾಡುವುದು ನಿಮ್ಮ ಉದ್ದೇಶ ಆಗಿರಬೇಕು ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನೀವು ಹಳ್ಳಿಗಾಡಿನಿಂದಲೂ ಸಹ ಬಂದಿರ್ತೀರ. ನಿಮಗೆ ಅಲ್ಲಿ ಲೋಕಲ್ ಸಮಸ್ಯೆ ಏನಿದೆ, ಸ್ಥಳೀಯ ಸಮಸ್ಯೆಗಳೇನಿದೆ, ಮತ್ತು ಯಾರಿಗೆ ಈ ಕಾನೂನಿನ ಒಂದು ಅರಿವಿನ ಅಗತ್ಯತೆ ಇದೆ ಮತ್ತು ಯಾರಿಗೆ ಕಾನೂನಿನ ನೆರವಿನ ಅಗತ್ಯತೆ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನೀವು ಇಲ್ಲಿ ಏನು ನಮ್ಮಲ್ಲಿ ಕಲ್ತಿರ್ತೀರೋ ಅದನ್ನು ನೀವು ಬೇರೆಯವರ ಜೊತೆಯಲ್ಲಿ ಹಂಚ್ಕೊಳ್ಳೋದ್ರ ಮೂಲಕ ಮತ್ತು ಅವರಿಗೆ ಅಗತ್ಯ ಬಿದ್ದರೆ ಕಾನೂನು ಸೇವೆಗೂ ಸಹ ನಮ್ಮಲ್ಲಿಗೆ ಕರೆದುಕೊಂಡು ಬಂದು ಕೊಡಿಸ್ಬೋದು. ಮತ್ತು ಕಾನೂನಿಗೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ಸಹ ತಾವೇ ಅವರಿಗೆ ಕೊಡ್ಬೋದು ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆದರೆ ನಿಮಗೆ ನಾವೇನೋ ಸ್ಪೆಸಿಫಿಕ್ಕಾಗಿ ಅಸೈನ್ ಮಾಡಿರ್ತೀವಿ, ಆ ವರ್ಕಿಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಈ ಮೊಬೈಲ್ನ ಬಳಕೆ ಆಗಿರ್ಬೋದು, ಇನ್ಯಾವುದನ್ನೇ ಒಂದು ಕೆಲವೊಂದು ಆರ್ಟಿಕಲ್ಸ್ ಬಳಸಿದರೆ ಅದಕ್ಕೆ ಸಂಬಂಧಪಟ್ಟ ನಾವು ಅದಕ್ಕೆ ಇಂತಿಷ್ಟು ಅಂತ ನಾವು ವಾಪಸ್ ಕೊಡ್ತೀವಿ. ಅಥವಾ ಸ್ಪೆಸಿಫಿಕ್ಕಾಗಿ ಏನಾದರೂ ಕೆಲವೊಂದು ಕೆಲಸಗಳನ್ನು ನಿಮಗೆ ಕೊಟ್ಟಿದ್ರೆ, ಅಂದರೆ ಈಗ ಈಗಲೇ ಕ್ಲಿನಿಕ್ ಅಂತ ಹೇಳಿದ್ದು ಅದರಲ್ಲೂ ಸಹ ನಿಮ್ಮನ್ನೂ ಸಹ ನಾವು ಕರೆದುಕೊಳ್ಬೋದು. ಅವಾಗ ನಿಮಗೆ ಇಂತಿಷ್ಟು ಹಣವನ್ನು ಕೊಡಬೇಕಾಗಿಲ್ಲ ಅಂತ ನಮ್ಮಲ್ಲಿ ಏನು ಸ್ಪೆಸಿಫಿಕ್ ಡೈರೆಕ್ಷನ್ ಇತ್ತೋ ಅದರ ಒಂದು ಅಡಿಯಲ್ಲಿ ನಾವು ನಿಮಗೆ ಆ ಅನ್ವಯವನ್ನು ಕೊಡ್ತೀವಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆದರೆ ನಿಮ್ಮ ಮುಖ್ಯ ಉದ್ದೇಶ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಂತೆ ನಿಸ್ವಾರ್ಥವಾದಂಥ ಸೇವೆ ಆಗಿರಬೇಕು. ತನ್ಮೂಲಕ ನೀವು ಎಲ್ಲರ ಪ್ರಜೆಗಳ ಸೇವೆಯನ್ನು ಮಾಡಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಮತ್ತು ಈಗಿನ ತಮ್ಮೆಲ್ಲರೂ ಸಹ ಗೊತ್ತಿರುವಂತೆ ಈ ತರಬೇತಿ ಕಾರ್ಯಕ್ರಮವನ್ನು ತಮ್ಮೆಲ್ಲರೂ ಸಹ ಹಮ್ಮಿಕೊಳ್ಳಲಾಗಿದೆ. ಮತ್ತು ಆರ್ಟಿಕಲ್ 39A ಕೆಳಗಡೆ ನೋಡೋದಾದರೆ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಲೀಗಲ್ ಏಡ್ ಅಂತ ಹೇಳ್ತೀವಿ. ನಾನು ಈಗಾಗಲೇ ಹೇಳಿದಂತೆ ಪ್ರತಿಯೊಬ್ಬರಿಗೂ ಸಹ ಒಂದು ಅಕ್ಸೆಸ್ ಟು ಜಸ್ಟಿಸ್ ಅನ್ನೋದು ದೊರೆಯಬೇಕಾಗುತ್ತೆ. ಅದು ಸಹ ನಿಜಕ್ಕೂ ಸಹ ನಿಮ್ಮ ಮೂಲಕನೇ ಅದಾಗಬೇಕು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ನಿಮ್ಮ ಸ್ಥಳೀಯ ಮಟ್ಟದಲ್ಲಿರುವಂಥ ಸಮಸ್ಯೆಗಳು ನಿಮಗಲ್ಲದೆ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಯಾರಿಗೂ ಸಹ ಗೊತ್ತಾಗೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನೀವು ಈ ಒಂದು ನಮ್ಮ ಮೂಲಕ ಇರುವಂತಹ ನಿಮ್ಮ ಒಂದು
ಲಿಂಕನ್ನು ಬೇರೆ ಉಪಯೋಗ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಸಹ ಸೇವೆಯನ್ನು ಸಲ್ಲಿಸಿ ತನ್ಮೂಲಕ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶವನ್ನು ತಾವು ನೆರವೇರಿಸಬೇಕು, ತಾವೇ ಸೇತುವೆಗಳು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಎಲ್ಲರೂ ಸಹ ಒಳ್ಳೆಯದಾಗಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಗಳನ್ನ ನೀವು ಈ ದಿನ ತಿಳಿದಿದ್ದೀರಿ. ಮತ್ತು ತಮಗೇನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಹೇಳಿ, ಮತ್ತು ಸಂದೇಹಗಳನ್ನು ಬಗೆಹರಿಸ್ಕೊಳ್ಳಿ, ಆಕ್ಟಿವ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರೂ ಸಹ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ನಮ್ಮ ಸಂವಿಧಾನದಲ್ಲಿರುವಂತಹ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳು ಹಾಗೆ ಇತರೆ ಕಾನೂನುಗಳಲ್ಲಿ ಇರುವಂತಹ ಸೌಲಭ್ಯಗಳು, ಹಾಗೆಯೇ ನಾವು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಏನು ಇವತ್ತು ನಾವಿಲ್ಲಿ ಅಸೆಂಬಲ್ ಆಗಿದ್ದೀವಿ, ನಮ್ಮ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನುವಂಥದ್ದನ್ನ ನಮಗೆ ಮಾಹಿತಿಯನ್ನು ಉದ್ಘಾಟನಾ ನುಡಿಗಳಲ್ಲಿ ತಿಳಿಸಿಕೊಟ್ಟಂತಹ ಗೌರವಾನ್ವಿತ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಗೌರವಾನ್ವಿತ ನ್ಯಾಯಾಧೀಶರು ನಮ್ಮ ಏನು ತರಬೇತಾರ್ಥಿಗಳು ಬಂದಿದ್ದಾರೆ ಆ ತರಬೇತಾರ್ಥಿಗಳಿಗೆ ID ಕಾರ್ಡನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ನಾನು ಹೆಸರನ್ನ ಹೇಳ್ತಾ ಹೋಗ್ತೀನಿ, ದಯಮಾಡಿ ಬಂದು ID ಕಾರ್ಡನ್ನು ತೆಗೆದುಕೊಳ್ಬೇಕಾಗಿ ಸಂಬಂಧಪಟ್ಟವರಲ್ಲಿ ಕೇಳ್ಕೊಳ್ತೇನೆ. ಲೀನಾ SL ಅವರು ಬರಬೇಕು. ಗೋಪಾಲ್ ಕೃಷ್ಣ ಅವರು, ಉಷಾ S, ಮಾರುತಿ SVR, ಪರೀಕ್ಷಿತ್ LS, ಸಂತೋಷ್ ಕುಮಾರ್ HB, ಪರೀಕ್ಷಿತ್ ವಿನನ್ KM, ಇದು ಎಲ್ಲ ತರಬೇತಾರ್ಥಿಗಳಿಗೆ ನಂತರದಲ್ಲಿ ID ಕಾರ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುವುದು. ವಿತರಣೆ ಮಾಡಿದಂಥ ಎಲ್ಲ ಗೌರವಾನ್ವಿತರಿಗೆ ಹಾಗೆ ID ಕಾರ್ಡನ್ನು ತೆಗೆದುಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಶ್ರೀ DN ಹಾಲ್ಸಿದ್ದಪ್ಪ ಸರ್ ಅವರು, ವಕೀಲರು ಹಾಗೂ ಸದಸ್ಯರು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ RKJML ಮಹಾಸ್ವಾಮೀಜಿಯವರೇ, ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ವೈಶಾಲಿ ಮೇಡಮ್ ಅವರೇ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಸರಸ್ವತಿ ಅವರೇ, ನನ್ನ ಗುರುಗಳು ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ದೇವೇಂದ್ರಪ್ಪನವರೇ, ನನ್ನ ಸ್ನೇಹಿತರು ಹಾಗೂ ನನ್ನ ಹಿತೈಷಿಗಳು ಆದ ಶ್ರೀ ಬಸವರಾಜ್ ಅವರೇ, ಆಗಮಿಸಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳೇ, ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತ ಶ್ರೀ PN ಭಗವತಿ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನ್ಯಾಯಾಲಯಗಳು ತನ್ನ ಭಾರದಿಂದಾಗಿ ಕುಸಿದು ಬೀಳುವ ಹಂತಕ್ಕೆ ತಲುಪ್ತಾ ಇದ್ದಾವೆ ಅಂತೇಳಿ. ಅತ್ಯಂತ ಮಾರ್ಮಿಕವಾದ ಮಾತಿದು. ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥವರು ಈ ಮಾತನ್ನ ಹೇಳ್ಬೇಕಾದ್ರೆ ಅದರ ಒಳ ಮರ್ಮ ಏನಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಸ್ನೇಹಿತರೆ, ತುಂಬಾ ಹಿಂದೆ ಮಾತಾಡ್ತಿದ್ರು, ಬಹುಶಃ ಈಗಲೂ ಮಾತಾಡ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ವಕೀಲ ಆಗ್ಬಿಟ್ಟಿದ್ದೆ. ಗೆದ್ದವರು ಸೋತರು, ಸೋತವ್ರು ಸತ್ರು, ಕೋರ್ಟಿಗೆ ಹೋದವರು ಅಂತೇಳಿ. ಯಾತಕ್ಕಾಗಿ ಮಾತು ಬಂತು? ನ್ಯಾಯಾಲಯಗಳಲ್ಲಿ ಯಾವಾಗ ಒತ್ತಡದಿಂದಾಗಿ
ಕಲಾಪಗಳ ಒತ್ತಡದಿಂದಾಗಿ, ದಾವೆಗಳ ಒತ್ತಡದಿಂದಾಗಿ ನ್ಯಾಯಮೂರ್ತಿಗಳು ತಮ್ಮ ನ್ಯಾಯ ನೀಡುವ ಪ್ರಕ್ರಿಯೆಯಲ್ಲಿ ವಿಳಂಬಿತ ಆಗ್ತಾ ಹೋಯಿತು. ಅಂತಹ ಸಂದರ್ಭದಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಅನ್ನೋ ಮಾತು ಬಂದಿರಬಹುದು ಅಂತೇಳಿ ನನ್ನ ಅನಿಸಿಕೆ. ಈ ಮಾತನ್ನ ತೊಲಗಿಸಲಿಕ್ಕಾಗಿ ನಮ್ಮ ನ್ಯಾಯಾಲಯಗಳು, ಸರ್ವೋಚ್ಚ ನ್ಯಾಯಾಲಯ ಕಾನೂನು ಸೇವಾ ಪ್ರಾಧಿಕಾರವನ್ನು ಜಾರಿಗೆ ತಂತು. ಕಾರಣ ಇಷ್ಟೇ, ಎಲ್ಲಿ ರಾಜಿ ಮಾರ್ಗ ಇರುತ್ತೋ ಅಲ್ಲಿ ರಾಜಮಾರ್ಗ ಇರುತ್ತದೆ. ಎಲ್ಲಿ ರಾಜಿ ಆಗುತ್ತೋ ಆ ಕೇಸಸ್ಸು, ಆ ದಾವೆಗಳು ಅಲ್ಲೇ ಕೊನೆಯಾಗ್ತವೆ. ಯಾವ ಹಳ್ಳಿಗಳಲ್ಲಿ ರಾಜಿ ಪಂಚಾಯಿತಿಗಳು ನಡೀತಾ ಇತ್ತು ಅಥವಾ ಪಂಚಾಯಿತಿ ಮಟ್ಟದಲ್ಲಿ ತೀರ್ಮಾನಗಳಾಗ್ತಿತ್ತು, ಅವು ಅಲ್ಲೇ ಮುಗಿತಾ ಇತ್ತು. ಯಾವಾಗ ನ್ಯಾಯಾಲಯಗಳಿಗೆ ಬರ್ಲಿಕ್ಕೆ ಶುರುವಾದೋ ಆ ಸಂದರ್ಭದಲ್ಲಿ ತನ್ನ ಸ್ವರೂಪವನ್ನೇ ಬದಲಾಯಿಸಿಕೊಳ್ಳಕ್ಕೆ ಶುರುವಾಯಿತು. ಕಾರಣ ಇಷ್ಟೇ, ಕೆಳ ನ್ಯಾಯಾಲಯದಲ್ಲಿ ಹೂಡಿದ್ದಂತ ಒಂದು ದಾವೆ ಯಾರಿಗೋ ಒಬ್ಬರು ಪರವಾಗಿ ಬಂತು ಅಂದ್ರೆ ಎದುರುಗಡೆ ಸೋತಂತವನು ಅದರ ಮೇಲೆ ಅಪೀಲ್ ಹೋಗೋದು, ಆ ನಂತರ ಉಚ್ಚ ನ್ಯಾಯಾಲಯಕ್ಕೆ ಹೋಗೋದು, ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗೋದು, ಹೆಚ್ಚು ಕಮ್ಮಿ ದುರಾದೃಷ್ಟ ಆಗಿದ್ರೆ ಅಲ್ಲಿಂದ ಒಂದು ರಿವ್ಯೂ ಅಂತೇಳಿ ಕೆಳಗೆ ಹಾಕಿದ್ರೆ ಮತ್ತೆ ತಳಮಟ್ಟದಿಂದ ಶುರುವಾಗುವಂತಹ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದು. ಸ್ನೇಹಿತರೆ, ಇದೇ ಉದ್ದೇಶಕ್ಕೆ ಬಹುಶಃ ಕಾನೂನು ಸೇವಾ ಪ್ರಾಧಿಕಾರ ಏನು ರಾಜಿ ಪಂಚಾಯತಿಗಳು ಮಾಡಬೇಕು, ತಳಮಟ್ಟದಲ್ಲಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸಬೇಕು, ಈ ನಿಟ್ಟಿನಲ್ಲಿ ಯಾರು ಸ್ವಯಂ ಸೇವಕರಿದ್ದೀರಾ ತಾವು ನಿಜವಾದ ಒಂದು ಸೇವೆಯನ್ನು ನೀಡಲಿಕ್ಕೆ ಶುರುವಾಗ್ತಾ ಇರೋದು ತಮ್ಮಿಂದ ಅಂತೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ಇಷ್ಟೇ, ಏನು ನ್ಯಾಯಾಲಯಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಕೇಸಸ್ಸು, ಬಹುಶಃ ಲಿಟಿಗೇಷನ್ ಫ್ಲಡ್ ಅಂತ ಅನ್ಬೋದು ಅದನ್ನ. ಏನು ಅಂದ್ರೆ ಆ ಡ್ಯಾಮಿಗೆ ಒಂದು ಪ್ರಮಾಣದ ನೀರು ಹರಿದು ಬಂದು ಅಷ್ಟೇ ಪ್ರಮಾಣದ ನೀರು ಹೊರಗೆ ಹೋಗ್ತಾ ಇದ್ರೆ ಡ್ಯಾಮ್ ಸುರಕ್ಷಿತವಾಗಿರುತ್ತೆ. ಅಕಸ್ಮಾತ್ ಅದೇನಾದ್ರು ಆ ಲಿಟಿಗೇಷನ್ ಫ್ಲಡ್ ಹೊರಗೆ ಹೋಗದೆ ಇದ್ರೆ, ದಾವೆಗಳು ತೀರ್ಮಾನ ಆಗದೆ ಇದ್ರೆ ಏನಾಗುತ್ತೆ, ಡ್ಯಾಮ್ ಹೊಡೆದೋಗುವಂತ ಸಾಧ್ಯತೆ. ಬಹುಶಃ ಇದೇ ಮಾತನ್ನ ಯೋಚನೆ ಮಾಡಿ PN ಭಗವತಿ ಸಾಹೇಬರು ಹೋತು ಈ ಮಾತನ್ನು ಹೇಳಿರ್ಬೋದು. ಯಾಕೆಂತಂದ್ರೆ ನ್ಯಾಯಾಲಯ ತನ್ನ ಭಾರದಿಂದಲೇ ತಾವೇ ಕುಸಿದು ಬೀಳುವಂತಕ್ಕೆ ಬರಬಹುದು ಅಂತೇಳಿ. ಇದು ಅತ್ಯಂತ ಮಾರ್ಮಿಕವಾಗಿ ಮತ್ತು ಅಮೂಲಾಗ್ರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾದಂತ ಸಂದರ್ಭ. ಬಹುಶಃ ಇವತ್ತಿನ ದಿನಗಳಲ್ಲಿ ದಯಮಾಡಿ ಯಾರು ತಪ್ಪು ತಿಳ್ಕೋಬಾರ್ದು, ನ್ಯಾಯಾಲಯಗಳ ಮೇಲೆ ಮತ್ತೆ ವಕೀಲರ ಮೇಲೆ ನಂಬಿಕೆ ಹೋಗ್ತಾ ಇದೆ. ಕಾರಣ ಏನು? ಒಂದು ಕೇಸ್ ಇದ್ದಿದ್ದು 4, ಇನ್ನೂ 8 ಆಗುವಂತ ಸಂದರ್ಭದಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಬೇಗ ದೊರಕೋದಿಲ್ಲ ನ್ಯಾಯ ಅಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ, ರೌಡಿಗಳು, ಪುಡಾರಿಗಳು ಸ್ಟೇಷನ್ಗಳಲ್ಲಿ ಪಂಚಾಯತಿಗಳು ಶುರುವಾಗುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ನ್ಯಾಯ ಸಿಗುತ್ತೆ ಅನ್ನೋದಿಲ್ಲ. ಯಾವುದೋ ಒಂದು ಕಾರಣದಿಂದ ಏನೋ ಒಂದು ತೀರ್ಮಾನ ಮಾಡಿರ್ತಾರೆ. ಆದರೆ ತಾವು ಏನಿದ್ದೀರಾ ಪ್ಯಾರಾಲೀಗಲ್ ವಾಲಂಟಿಯರ್ಸ್, ತಾವು ಇಲ್ಲಿ ಪಡೆದ ಪ್ರಶಿಕ್ಷಣದಿಂದಾಗಿ ಸಮಾಜವನ್ನ ಎಲ್ಲಿ ವಿಘಟಿತ ಆಗಿರುತ್ತೆ, ಒಬ್ಬ ವೆಲ್ಡರ್ ಮಾಡುವಂತ ಕೆಲಸವನ್ನು ತಮ್ಮಿಂದ ಸಮಾಜ ನಿರೀಕ್ಷಿಸುತ್ತೆ. ಯಾವ ಒಬ್ಬ ವೆಲ್ಡಿಂಗ್ ಮಾಡುವಂತನೋ ತುಂಡಾಗಿರುವಂತ ಯಾವುದೋ ಭಾಗಗಳನ್ನ ಜೋಡಿಸಿ ವೆಲ್ಡಿಂಗ್ ಮಾಡಿದ್ರೆ ಅದು ಅತ್ಯಂತ ಸುಭದ್ರವಾಗಿರುತ್ತೆ. ಅಂತಹ ಕಾರ್ಯವನ್ನ ನೀವುಗಳು ಮಾಡುವುದರ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡ್ತೀರಾ ಅಂತೇಳಿ ಆಶಿಸ್ತಾ ನನಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟದಕ್ಕೆ ನಮ್ಗೆಲ್ಲರಿಗೂ ವಂದಿಸಿ ನಾನು ಮಾತಾಡ್ತೇನೆ. ನಮಸ್ಕಾರ. ರಾಜಿ ಸಂಧಾನ ಮಾಡುವ ನಿಟ್ಟಿನಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ನಾವು ವರ್ಕ್ ಏನಿದೆ, ನಮ್ಮ ಸೇವೆ ಏನಿದೆ ಅತಿ ಮಹತ್ವವಾದುದು ಅನ್ನುವಂಥ ಮಾಹಿತಿಯನ್ನು ನೀಡಿದಂತಹ ಸಿದ್ದಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಸಮಯದ ಅಭಾವ ಇರೋದರಿಂದ ಹಾಗೂ ಉಳಿದವರು ಈಗಾಗಲೇ ನಮಗೆ ತರಬೇತಿಯನ್ನು ನೀಡುವವರಾಗಿರೋದ್ರಿಂದ ಈಗ ಅಧ್ಯಕ್ಷೀಯ ನುಡಿಗಳಿಗೆ ನಾವು ಹೋಗ್ಬೋದಾಗಿದೆ ಅಂತ ಕೇಳ್ಕೊಳ್ತಾ ಶ್ರೀಮತಿ ವೈಶಾಲಿ ML ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರು ಅಧ್ಯಕ್ಷೀಯ ನುಡಿಗಳನ್ನ ಆಗಬೇಕಾಗಿ ಕೇಳ್ಕೊಳ್ತೀನಿ. ಸಮಾರಂಭದಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೇ ಹಾಗೂ ಸಮಾರಂಭದಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಶಿಬಿರಾರ್ಥಿಗಳು, ಮುಖ್ಯವಾಗಿ ಅಂದ್ರೆ ಈಗ ಶೆಡ್ಯೂಲ್ ನಿಮ್ದು ಕಮೆಂಟ್ಸ್ ಆಗುತ್ತೆ, ಹಾಗಾಗಿ ಆಲ್ಮೋಸ್ಟ್ ಅಲ್ಲೆಲ್ಲ ಇದರ ಇಂಪಾರ್ಟೆನ್ಸ್ ಮತ್ತೆ ಇದರಲ್ಲಿ ಏನೇನು ಬರುತ್ತೆ ಅನ್ನೋದು ನಿಮಗೆ ಬ್ರೀಫ್ ಆಗಿದೆ. ನಾನು ಹೇಳೋದು ಅಷ್ಟೇ, ಅಂದ್ರೆ ಯಾವುದೇ ಒಂದು ಹುದ್ದೆ ಇರ್ಬೋದು, ಒಂದು ಜವಾಬ್ದಾರಿ ಬಂದಾಗ ಮುಖ್ಯವಾಗಿ ಅದು ಏನಕ್ಕೆ ನನಗೆ ವಹಿಸಲಾಗಿದೆ, ಅದ್ರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಅಂದ್ರೆ ನನ್ನ ಮೇನ್ ಕರ್ತವ್ಯ ಏನು, ನಾನು ಏನ್ ಜಸ್ಟಿಸ್ ಕೊಡ್ಬೋದು ಈ ಹುದ್ದೆಗೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಹಾಗೆ ಅದರಲ್ಲಿ ಏನೇನು ಮಾಡ್ಬೋದು, ಲಿಮಿಟ್ಸ್ ಏನು,
ಅನ್ನೋದನ್ನು ಕೂಡ ನೀವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಜೊತೆಗೆ ನಾಲೆಡ್ಜ್ ಇರಬೇಕು. ಗೊತ್ತಾಯ್ತಲ್ಲ, ಯಾವುದೇ ಸಕ್ಸಸ್ಫುಲ್ ಒಂದು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಅದರಲ್ಲಿ ತುಂಬಾ ನಾಲೆಡ್ಜ್ ಇದಿರಬೇಕು. ಯಾಕೆಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ನಾಲೆಡ್ಜ್ ಇಲ್ಲದೆ ಇಲ್ಲ ಇದು ಮಾಡಿದ್ರೆ, ಅದರಲ್ಲೂ ಲೀಗಲ್ ಫೀಲ್ಡ್ ಅಲ್ಲಂತೂ ಒಂದು ಪ್ರವರ್ಗ, ಒಂದು ಸೇವಿಂಗ್ಸೇ ಇದೆ, ಇದು ಇಗ್ನೋರೆನ್ಸ್ ಆಫ್ ನಾಲೆಡ್ಜ್ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನೋ ರೀತಿಲಿದೆ. ಹಾಗಾಗಿ ನಾಲೆಡ್ಜ್ ತುಂಬಾ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ನೀವು ಈಗಾಗಲೇ ಹೇಳಿದಾಗೆ ಲೀಗಲ್ ಮೇನ್ ಇದಕ್ಕೂ ಮತ್ತು ಜನತೆ ನಡುವೆ ಕೊಂಡಿಯಾಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಅದು ನಾಲೆಡ್ಜ್ ನಿಮ್ಗೆ ಇರಬೇಕಾಗುತ್ತೆ. ಆ ನಾಲೆಡ್ಜ್ ನ ಯಾರಿಗೆ ತಲುಪಿಸ್ಬೇಕು ಅವರಿಗೂ ಕೂಡ ನೀವು ತಲುಪಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಇದರಲ್ಲಿ ಒಂಥರ ಅಲ್ಲೂ ಕೂಡ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದು ಲಿಟಿಗೇಷನ್ ಆಗಿ ಯಾರು ಅಗ್ರಿವುಡ್ ಆಗಿರ್ತಾರೆ ನಿಜವಾಗ್ಲೂ ಅವರು ನ್ಯಾಯದತ್ತ ಅಥವಾ ಜಸ್ಟಿಸ್ ಕಡೆ ತಗೊಳ್ಳೋತ್ತ ಹೊರಡೋ ಕಡಿಮೆ ಆಗಿರುತ್ತೆ. ಅವ್ರಿಗೆ ಏನು ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ. ಯಾಕಂದ್ರೆ ಒಂದು ಕೆಳ ಹಂತದ ನ್ಯಾಯಾಲಯದಲ್ಲಿ ಅವ್ರ ವಿರುದ್ಧವಾಗಿ ಆಗಿದ್ರು ಕೂಡ ಲಿಮಿಟೇಷನ್, ಎಷ್ಟು ಕಾಲಮಿತಿ ಒಳಗೆ ನೆಕ್ಸ್ಟ್ ಅಪೀಲ್ ಹೋಗ್ಬೇಕು, ಅದೇನು ಮಾಹಿತಿ ಅದು ಕೂಡ ಇರೋದಿಲ್ಲ. ಆಮೇಲೆ ಫ್ರೀ ಲೀಗಲ್ ಸರ್ವಿಸ್ ಆಗಿರ್ಬೋದು, ಇದು ಕೂಡ ಯಾವುದು ಅವ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇದಂತಾನೆ ಹೊರಗಡೆ ಕೂಡ ADRs ನಿಮ್ಗೆ ಅಂದ್ರೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ಸ್ ಎಲ್ಲ ಇರ್ತವೆ, ಆದ್ರೂ ಕೂಡ ಅದ್ರದ್ದು ಮಾಹಿತಿ ಅವರಿಗೆ ಇರೋದಿಲ್ಲ. ಹಾಗಾಗಿ ಇದ್ರ ಹತ್ರ ನೀವು ಸಮರ್ಪಕವಾಗಿ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ. ಅದು ಇವತ್ತಿನ ಸೆಷನ್ ಏನಿದೆ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಏರ್ಪಡಿಸಿರುವುದು ಮತ್ತೆ ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ NGO ಜೊತೆಗೆ ಸಮನ್ವಯದೊಂದಿಗೆ ಏನು ಇವತ್ತು ಕಾರ್ಯಕ್ರಮ ಏರ್ಪಡಿಸಿದರೆ ಇದು ಅದು ಯೂಸ್ಫುಲ್ ಟಾಪಿಕ್ಸ್ ಇದೆ. ಅದು ಪಕ್ಕ ಮಾಡ್ಕೊಳ್ಳಿ ನೀವು. ಪ್ರತಿಯೊಂದು ಟಾಪಿಕ್ಸ್ ಕೂಡ ನಿಮಗೆ ತುಂಬಾ ಅರ್ಥಗರ್ಭಿತವಾಗಿದೆ. ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಸಾಹೇಬ್ರಿಗೆ ಹೇಳಿದ್ರೆ ಈಗ ಕಾನ್ಸ್ಟಿಟ್ಯೂಷನ್ ಯಾಕೆಂದ್ರೆ ಇಷ್ಟ ಮದರ್ ಆಫ್ ಲಾ, ನಿಮ್ಗೆ ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಿಮ್ಗೆ ಏನು ಈಗ ಕಾನೂನು ಇರ್ಬೋದು, ಕಟ್ಟಡಗಳಾಗಿರ್ಬೋದು, ಸುತ್ತೋಲೆಗಳಾಗಿರ್ಬೋದು, ಏನೇ ಇರ್ಬೋದು ಕೂಡ ಎಲ್ಲ ಅದ್ರ ಬುನಾದಿಯಿಂದ ಬಂದಿರೋದೇ ಆಗಿರ್ತದೆ. ಅದ್ರದ್ದು ಎಗೇನ್ಸ್ಟ್ ಆಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಅದು ಡಿಫ್ರೆನ್ಸ್ ಕೂಡ ತಿಳ್ಕೊಬೇಕಾಗುತ್ತೆ. ಇಲ್ಲೇನಿದೆ ಫಂಡಮೆಂಟಲ್ ಡ್ಯೂಟೀಸ್ಗೆ ಮತ್ತು ರೈಟ್ಸ್ಗೆ ಏನ್ ಡಿಫ್ರೆನ್ಸ್, ಡೈರೆಕ್ಟ್ ಪ್ರಿನ್ಸಿಪಲ್ಸ್ಗೆ ಏನ್ ಡಿಫ್ರೆನ್ಸ್, ಅವೆಲ್ಲ ಕೂಡ ನೀವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮತ್ತೊಮ್ಮೆ ನಾನು ಹೇಳ್ತೇನೆ, ನೀವು ಆಲ್ರೆಡಿ ಇದಕ್ಕೆ ಒಂದು ಬಂದಿದ್ದೀರಾ, ಬಂದ ಮೇಲೆ ಇಲ್ಲಿ ಜಾಯಿನ್ ಆದ್ಮೇಲೆ ಪಕ್ಕ ನಾಲೆಡ್ಜ್ ನ ಪಡ್ಕೊಳ್ಳಿ, ಅದನ್ನ ಸಮರ್ಪಕವಾಗಿ ಬಳಸಿ. ಗೊತ್ತಾಯ್ತಲ್ಲ, ಆಗ ನಿಮ್ಗೂ ಒಂದು ತೃಪ್ತಿ ಇರುತ್ತೆ ಕೆಲಸ ಮಾಡಿದಕ್ಕೆ, ಸೊಸೈಟಿಗೂ ಒಂದು ಜಸ್ಟಿಸ್ ಸಿಗ್ತದೆ ಅಂತ ನಾನು ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಪೋಸ್ಟಿಗೆ ನಾವು ಬಂದಾಗ ಅದರ ಜವಾಬ್ದಾರಿಗಳೇನು, ಅಲ್ಲಿರುವಂತಹ ನಮ್ಮ ಕಾರ್ಯಗಳೇನು, ಕಾರ್ಯವ್ಯಾಪ್ತಿ ಏನಿದೆ, ನಾವು ಯಾವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು, ನಮಗೆ ಅದರ ಬಗ್ಗೆ ಇರುವಂಥ ಜ್ಞಾನದ ಆಳ ಎಷ್ಟಿದೆ, ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಇಟ್ಕೊಂಡಾಗ ಮಾತ್ರ ನಮ್ಮ ಸೇವೆ ಸಮರ್ಪಕವಾಗಿ ಸಮಾಜಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ನೀಡಿದಂತಹ ಅಧ್ಯಕ್ಷ ಹುದ್ದೆಗಳನ್ನ ಆದಂಥ ಗೌರವಾನ್ವಿತರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ವೇದಿಕೆ ಕಾರ್ಯಕ್ರಮದ ನಂತರ ಇಲ್ಲಿ ನಮ್ಮಲ್ಲಿ ತರಬೇತಿ ಕಾರ್ಯಕ್ರಮ ಆರಂಭ